me, forever on fire. ಈಗ ಈ PSI ಪರಶುರಾಮ್ ಅವರು ಮೃತಪಟ್ಟಿದ್ದಾರಲ್ಲ, ಇದರದೊಂದು ತನಿಖೆ ನಡೀಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಆಲ್ರೆಡಿ ಹೇಳಿದ್ದಾರೆ. ಗೃಹ ಸಚಿವರು ಒಂದು ತನಿಖೆ ಆಗಬೇಕಿದೆ ಅಂತ ಅವರಾಗಲೇ ಮಾತಾಡಿದ್ದಾರೆ. ಅವರು ಸೂಸೈಡ್ ಅಂತೂ ಮಾಡ್ಕೊಂಡಿಲ್ಲ, ಡೆತ್ ನೋಟ್ ಅಂತೂ ಬರೆದಿಟ್ಟಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವವರು ಸಾಮಾನ್ಯವಾಗಿ ಒಂದು ಡೆತ್ ನೋಟನ್ನು ಬರೆದಿಡ್ತಾರೆ, ಅದನ್ನೇನು ಬರೆದಿಟ್ಟಿಲ್ಲ. ಅವರು ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಕಾರಣವನ್ನು ಕೊಟ್ಟಿದ್ದಾರಲ್ಲಿ, ಏನೋ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅಂತ ಒಂದು ಕಾರಣ ಕೊಟ್ಟಿದ್ದಾರೆ ಅಷ್ಟೇ. ಇದೆಲ್ಲ ತನಿಖೆ ಆಗಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ. ಅವರು ಒಂದು ವೇಳೆ ಸೂಸೈಡ್ ಮಾಡ್ಕೊಂಡಿದ್ದರೆ ಸಾಮಾನ್ಯವಾಗಿ ಒಬ್ಬರು PSI ಡೆತ್ ನೋಟ್ ಬರೆದಿಡ್ತಾ ಇದ್ರು. ಹೃದಯಾಘಾತವಾಗಿದೆ ಅಂತ ಇಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಮೂಗಲ್ಲೇನೋ ಬಾಯಲ್ಲಿ ರಕ್ತ ಬಂತು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಆ ಥರ ಹೃದಯಾಘಾತ ಆಗಿ ಸಾವನ್ನಪ್ಪಿದರೆ ಅದಕ್ಕೆ ಈ ರೀತಿಯ ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲಿ ಸಿಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಅಲ್ಟಿಮೇಟ್ಲಿ ಏನು ಅಂತ ಹೇಳಿದ್ರೆ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು. ಈ ಒಂದು ವಿಚಾರದಲ್ಲಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಸಾವಿಗೆ ನಿಖರವಾದಂಥ ಕಾರಣವನ್ನು ನಾವು ಹುಡುಕಬಹುದಾಗುತ್ತೆ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇಲ್ಲಿ ಯಾರಿಗೂ ನಾವು ಅನ್ಯಾಯಕ್ಕಂತೂ ಬಿಡಲ್ಲ, ಯಾವೊಬ್ಬ ವ್ಯಕ್ತಿಗೂ ಕೂಡ ಅನ್ಯಾಯ ಆಗುವುದಕ್ಕೆ ನಾವು ಬಿಡಲ್ಲ. ಇವರು ನಂಬಳಿ ಕೂಡ ಬಂದಿದ್ದರು ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ಅವರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ. ಯಾಕೆಂದರೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಅವರು ಆರೋಪ ಮಾಡಿದ್ದಾರೆ ನಿಜ, ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ, ಅದನ್ನ ರಿಜೆಕ್ಟ್ ಮಾಡೋದಿಲ್ಲ. ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ. ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ. ಎಲ್ಲ ಮಾಡ್ತಾರೆ. ಅದಕ್ಕೆಲ್ಲ ನೋಡಿ, ಪ್ರಿಲಿಮಿನರಿ ಆಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಲ್ಲ, ಮಾಡಿದ ಮೇಲೆ ಮಾಡ್ತಾರೆ, FIR ಮಾಡ್ತಾರೆ. ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಮಾಡಿ. ನೋಡಿ, ಆರೋಪ ಅಲ್ವಾ, ಅದನ್ನು ತನಿಖೆ ಮಾಡಬೇಕಲ್ವಾ. ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಈಗಾಗಲೇ ಮಾನ್ಯ ಗೃಹ ಸಚಿವರ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ನಾನು ಖುದ್ದಾಗಿ ಮೃತಪಟ್ಟಂಥ PSI ಅವರ ಮನೆಯವರಿಗೂ ಕೂಡ ನಾನು ಬೆಳಗ್ಗೆ ಮಾತನಾಡಿದ್ದೀನಿ, ಅಲ್ಲಿ ಸ್ಥಳೀಯ ಮುಖಂಡರಿಗೂ ಮಾತನಾಡಿದ್ದೀನಿ. ಅವರ ಏನು ಬೇಡಿಕೆ ಇದೆ ಅದರ ತಕ್ಕಂಗೆ ಸರ್ಕಾರ ನಡ್ಕೊಳುತ್ತೆ. ಏನಿದ್ರು ಕೂಡ ಇದರಲ್ಲಿ ಅವರೇನು ಎನ್ಕ್ವೈರಿ ಕೇಳ್ತಾ ಇದ್ರಿ ಅದರ ಪ್ರಕಾರ ಎನ್ಕ್ವೈರಿ ಮಾನ್ಯ ಗೃಹ ಸಚಿವರ ಆದೇಶದ ಮೇರೆಗೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಡೆಸ್ಕೊಡ್ತೀವಿ. ನೋಡಿ, ಅವ್ರು ದೂರು ಕೊಟ್ಟಿರೋದನ್ನು ಆಗಲೇ ಕಂಪ್ಲೇಂಟನ್ನು ನಾವು ತಗೊಂಡಿದ್ದೇವೆ. ಅದ್ರ ತಕ್ಕಂಗೆ ಅವ್ರೇನು FIR ಆಗಬೇಕಂತ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಮತ್ತು ಕಾನೂನವರು. ಆದರೆ ಯಾವುದೇ ರೀತಿಯಾದಂಥ ಡೆತ್ ನೋಟ್ ಇರ್ಬೋದು ಅಥವಾ ಬೇರೆ ಹೇಳಿಕೆ ಇರ್ಬೋದು ಇಲ್ಲ. ಅಂದರೆ ಒಂದು ಸಾವಾಗಿದೆ, ಅದು ಕೆಲವು ಜನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇದ್ದಾರೆ, ಕೆಲವು ಜನ ಬೇರೆ ರೀತಿಯಾಗಿದೆ ಅಂತಂದರೆ ಅದೇನಿದೆ ಪೋಸ್ಟ್ ಮಾರ್ಟಮ್ ಆದಮೇಲೆ